ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 3rd ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳೋದಾದ್ರೆ, ಈ ಡೈಲಿ ಕರೆಂಟ್ ಅಫೇರ್ಸ್ನ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ, ಸರಿನಾ? ಯಾರು ಇನ್ನೂ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಫಾಲೋ ಮಾಡ್ತಾ ಇಲ್ಲ, ಅದನ್ನು ನೋಡ್ತಾ ಇಲ್ಲ ಅಲ್ವಾ, ಪ್ಲೀಸ್ ನೋಡ್ಕೊಳ್ಳಿ. 15 ನಿಮಿಷದಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲಂದ್ರೂ ಸಹ 30 ಪ್ರಶ್ನೆಗಳ ಡಿಸ್ಕಷನ್ ಅಲ್ಲಿ ಮಾಡಲಾಗ್ತದೆ. ಸೊ 30 ಪ್ರಶ್ನೆಗಳು ನಿಮಗೆ ಮಾಡರೇಟ್ ಆ್ಯಂಡ್ ಟಫ್ ಲೆವೆಲ್ ಇರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಸೊ ಅದಕ್ಕೆ ಅದು ನಿಮಗೆ ಮುಂಬರ್ತಕ್ಕಂಥ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿನ ಹಾಗೆ ಸ್ಟೇಟ್ ಗೌರ್ಮೆಂಟಿನ ಎಕ್ಸಾಮ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಸರಿನಾ? ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಮಾರ್ಚ್ 2025ರಲ್ಲಿ ನಡೆದ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತ ಕೊಟ್ಟಿದ್ದಾನೆ, ಸರಿನಾ? ಯಾವುದು ಈ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಹೇಳ್ಬೋದಾ? ಇದನ್ನ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಯಾವುದು? ಭಾರತ, ಥೈಲ್ಯಾಂಡ್, ಬಾಂಗ್ಲಾದೇಶ, ಶ್ರೀಲಂಕಾ. ಭಾರತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಭಾರತದಲ್ಲಿ ನಡೆದಿಲ್ಲ. ಆ್ಯಂಡ್ ದೆನ್ ಈ ಒಂದು ಥೈಲ್ಯಾಂಡ್, ಬಾಂಗ್ಲಾದೇಶ, ಶ್ರೀಲಂಕಾ ಯಾವ್ದು ಇದರಲ್ಲಿ? ಸೊ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಥೈಲ್ಯಾಂಡ್ ಅಂತ ಹೇಳ್ತೀವಿ. ಇದನ್ನ ಎಷ್ಟು ಸರಿ ಹೇಳಿಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ? ನಿಮಗೆ ಮಿನಿಮಮ್ ಏನಿಲ್ಲಂದ್ರೂ ಸಹ ಒಂದು 6-7 ಸರಿ ಹೇಳಿದ್ದೀನಿ, ಸರಿನಾ? ಮೀನ್ಸ್ ಮತ್ತೆ ಎಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗ ಮಾಡುವಾಗ. ಓಕೆ, ಸೊ ಇದು ಥೈಲ್ಯಾಂಡ್ ಅಲ್ಲಿ ನಡೆದಿದೆ. ಯಾವುದು? 6ನೇ ಬಿಮ್ಸ್ಟೆಕ್ ಶೃಂಗಸಭೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 7ನೇ ಶೃಂಗಸಭೆಯಲ್ಲಿ ನಡೆಯುತ್ತದೆ. ಆ್ಯಂಡ್ ದೆನ್ ಮುಂದಿನ 2 ವರ್ಷ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಈ ಒಂದು ಬಾಂಗ್ಲಾದೇಶದಲ್ಲಿ ನಡೀತದೆ. ಯಾವುದು? ಈ ಒಂದು ಬಿಮ್ಸ್ಟೆಕ್ನ ಶೃಂಗಸಭೆ. ಓಕೆ, ಎಲ್ಲಿ? ಈ ಒಂದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮ್ ಇನ್ಫಾರ್ಮೇಷನ್ ಇದನ್ನು ನೋಡ್ಕೊಳ್ಳಿ. ಏನು? 6ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಮಾರ್ಚ್ 2025ರಲ್ಲಿ ಥೈಲ್ಯಾಂಡ್ ಆಯೋಜಿಸಿತ್ತು. ಬಿಮ್ಸ್ಟೆಕ್ ಎಂದರೆ ಬಹುವಲಯ, ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿ ಉಪಕ್ರಮ ಅಂತ ಹೇಳ್ತೀವಿ. ಇದರಲ್ಲಿ ಟೋಟಲಿ ಎಷ್ಟು ಸದಸ್ಯರಿದ್ದಾವೆ? 7 ಸದಸ್ಯ ರಾಷ್ಟ್ರಗಳಿದ್ದಾವೆ. ಯಾವುದ್ಯಾವುದು ಅಂತ ಹೇಳ್ತೀವಿ? ಯಾವುದಿದ್ದಾವೆ? ಬಾಂಗ್ಲಾದೇಶ ಇದೆ, ಐ ಅಂದರೆ ಇಂಡಿಯಾ ಇದೆ, ಎಮ್ ಅಂದರೆ ಮಯನ್ಮಾರ್ ಇದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಎಸ್ ಅಂದರೆ ಶ್ರೀಲಂಕಾ ಇದೆ, ಟಿ ಅಂದರೆ ಥೈಲ್ಯಾಂಡ್ ಇದೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಈ ಸಿನ ಬಿಟ್ಟಾಕ್ಬಿಡಿ. ಈ ಸಿನ ನಾವು ಯಾವ್ದು ತೊಗೊಳ್ತೀವಿ ಅಂದರೆ ಒಂದು ಭೂತಾನ್ ಅಂತ ತೊಗೊಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ಯಾವ್ದು ತೊಗೊಳ್ತೀವಿ ಅಂದರೆ ನೇಪಾಳ ಅಂತ ತೊಗೊಳ್ತೀವಿ, ಸರ್ನಾ? ಸೊ 6 ಆಯ್ತಾ? 7 ಆಯ್ತಾ? ಓಕೆ, 7 ಆಗಿದೆ ಅಲ್ವಾ? ಸಾಕಲ್ವಾ ನಮಗೆ 7? ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ಇದನ್ನು ನಿಮ್ಗೆ ಕೇಳ್ತಾನೆ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಶಿಫ್ಟಲ್ಲಿ ಇದು ಬರ್ತವೆ ನಿಮಗೆ. ಮೊದಲ ಬಿಮ್ಸ್ಟೆಕ್ ಯುವ ಶೃಂಗಸಭೆಯನ್ನು ಯಾವ ಒಂದು ನಗರದಲ್ಲಿ ನಡೆಸಿತ್ತು? ಓಕೆ, ಬಿಮ್ಸ್ಟೆಕ್ನ ಶೃಂಗಸಭೆ 6ನೇ ಒಂದು ಶೃಂಗಸಭೆ ಅಂತ ಕೇಳಿದ್ರೆ ನಿಮಗೆ ಓಕೆ, ಬಟ್ ಯುವ ಶೃಂಗಸಭೆ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಅವಾಗನೇ ಹೇಳಬೇಕಾಗತ್ತೆ ಈ ಒಂದು ಗಾಂಧಿನಗರದಲ್ಲಿ, ಸರ್ನ. ಈ ಒಂದು ಗಾಂಧಿ ಅವರು ಹೇಗಿದ್ರು? ಯುವಕರಾಗಿದ್ರು. ಸೊ ಅವರು ಯುವ ಶೃಂಗಸಭೆಯನ್ನು ಆಯೋಜಿಸಿದ್ರು ಎಲ್ಲಿ? ಗಾಂಧಿನಗರದಲ್ಲಿ. ಆ್ಯಂಡ್ ದೆನ್ ಈ ಒಂದು 2ನೇ ಬಿಮ್ಸ್ಟೆಕ್ನ ಬಂದರು ಸಮ್ಮೇಳನವು ಎಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ. ಆ ಒಂದು ಬಂದರು ಸಮ್ಮೇಳನ ಇದೆ ಅಲ್ವಾ ಬಿಮ್ಸ್ಟೆಕ್, ಅದು ನಮ್ಮ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಡೆದಿದೆ ನವದೆಹಲಿಯಲ್ಲಿ. ಯಾವುದು? ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ, ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ, ಎಲ್ಲವೂ ಸಹ ಇನ್ಫಾರ್ಮೇಷನ್ ನೋಡ್ಕೊಂಡಿದ್ವಿ ರೀ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ. ಯಾವುದು? ಬಿಮ್ಸ್ಟೆಕ್ ಸಾಂಪ್ರದಾಯಿಕ ಸಂಗೀತ ಉತ್ಸವ ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ? ಸೊ ಇದು ಸಹ ಮೊದಲನೇದಾಗಿದೆ, ಇದು ಸಹ ಮೊದಲನೇದಾಗಿದೆ, ಸರಿನಾ? ಯುವ ಶೃಂಗಸಭೆ ಮೊದಲನೇದಾಗಿದೆ ಎಲ್ಲಿ? ಗುಜರಾತಲ್ಲಿ. ಆ್ಯಂಡ್ ದೆನ್ ಈ ಒಂದು ಸಂಗೀತ ಸಾಹಿತ್ಯ ಉತ್ಸವ ಏನಿದೆ ಅಲ್ವಾ, ಸೊ ಇದು ಸಹ ನಡೆದಿದೆ. ಇದು ಮೊದಲ ಒಂದು ಆವೃತ್ತಿ ಆಗಿದೆ. ಎಲ್ಲಿ? ನವದೆಹಲಿಯಲ್ಲಿ ನಡೆಯುತ್ತೀವಿ, ಸರ್. ನಾವು ಎರಡೂ ಸಹ ಇಂಪಾರ್ಟೆಂಟ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಜಸ್ಟ್ ಬಿಮ್ಸ್ಟೆಕ್ ಅಂದರೆ ನೋಡ್ಕೊಂಡ್ರೆ ಥೈಲ್ಯಾಂಡ್ ಅಂತ ಮಾತ್ರ ನೋಡ್ಕೊಂಡಿರ್ತೀರಾ. ಥೈಲ್ಯಾಂಡ್ ಮಾತ್ರ ಅಲ್ಲ, ಅದಕ್ಕೆ ನೀಡೆಡ್ ಇರ್ತಕ್ಕಂಥ ಸಮ್ ಎಡಿಷನಲ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, 2025ರಲ್ಲಿ ನಡೆದ ಸಿಂಬೆಕ್ ಸಿಂಗಾಪುರ ಭಾರತ ಕಡಲ ದ್ವಿಪಕ್ಷೀಯ ವ್ಯಾಯಾಮ ಯಾವ ಆವೃತ್ತಿಯಾಗಿತ್ತು ಅಂತ ಕೇಳಿದ್ದಾನೆ, ಸರಿನಾ? ಯಾವ ಆವೃತ್ತಿಯಾಗಿತ್ತು ಇದು? ಯಾವುದು? 31ನೇದು, 32ನೇದು, 30ನೇದು, ಆ್ಯಂಡ್ ದೆನ್ 33ನೇದು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನಿಮಗೆ ಈ 3rd ಡಿಸೆಂಬರ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಸಹ ನಾನು ನಿಮ್ಗೆ ಹೇಳಿದ್ದೆ, ಏನಿತ್ತು? ಸೂರ್ಯಕಿರಣ XII. ಸೊ ಈ ಒಂದು ಆವೃತ್ತಿಯ ಒಂದು ಅಭ್ಯಾಸ ಏನಿದೆಯಲ್ಲ ನಮ್ಮ ಭಾರತದ ಉತ್ತರಾಖಂಡದಲ್ಲಿ ನಡೆದಿತ್ತು ಅಂತ, ಸರಿನಾ? ಸೊ ನಿಮಗೆ ಅದು ಉತ್ತರಾಖಂಡ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಸರ್, ಇಲ್ಲಿ ಇದೆಯಲ್ಲ ಇದು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳಿದ್ದೆ. ಏನು? ಈ 12ನೇ ಆವೃತ್ತಿ ಅನ್ನೋದು ಹೇಳಿದ್ದೆ ಅಲ್ವಾ, ಸರಿನಾ? ಸೊ ಆ ರೀತಿ ಆವೃತ್ತಿಗಳನ್ನು ಕೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದನೇ. ಸೊ ಇಲ್ಲಿ ಕೇಳಿದ ನೋಡಿ, ಎಷ್ಟನೇ ಆವೃತ್ತಿ ಆಗಿತ್ತು ಈ ಒಂದು ಸಿಂಬೆಕ್ಸ್ ಅನ್ನೋದು? ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ ಅದು 12 ಅಂದರೆ ಇದು 32ನೇದಾಗಿದೆ ನೋಡಿ ಇದು. ಓಕೆ, ಇದು 32ನೇ ಆವೃತ್ತಿ ಆಗಿದೆ. ಸೊ ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗ್ತವೆ. ಸೊ ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಕೇಳ್ತಾ ಬನ್ನಿ. ಡೈಲಿ ಮಿನಿಮಮ್ ನಿಮಗೆ 30 ಪ್ರಶ್ನೆಗಳು ಅಂದರೆ ಎಷ್ಟು ಪ್ರಶ್ನೆಗಳಾಗ್ತವೆ ರೀ? ಓಕೆ, ಸೊ ಡೈಲಿ ನೀವು ಇಷ್ಟಿಷ್ಟು ತಿನ್ನೋದು, ಇಷ್ಟು ತಿನ್ನೋದು ನಿಮಗೆ ಒಳ್ಳೇದಾ, ಅಥವಾ ಒಂದೇ ದಿನ ಇಷ್ಟು ತಿನ್ನೋದು ಒಳ್ಳೇದಾ, ಸರಿನಾ? ಸೊ ಡೈಲಿ ಇಷ್ಟಿಷ್ಟು ತಿಂದು ಆಮೇಲೆ ಒಂದು ಸರಿ ಇಷ್ಟನ್ನೆಲ್ಲವೂ ಸಹ ನೀವು ಮೇಲ್ಕೆ ಹಾಕೋದು ಭಾಳ ಒಳ್ಳೇದು ಅಂತ ಹೇಳ್ಬೋದು, ಸರಿನಾ? ಸೊ ಇವಾಗ ನೀವು ಎತ್ತುಗಳು ಅಂತ ನೋಡ್ಬೋದು. ಎತ್ತುಗಳು ಒಟ್ಟಿನಲ್ಲಿ ಇವು ಹಸುಗಳೇನಿದಾವಲ್ವಾ ಅವು ಎಲ್ಲ ಹೇಗೆ ಮಾಡ್ತಾವೆ ಅಂದರೆ ಮೊದಲು ಮುಂದೆ ಹಾಕಿರ್ತಕ್ಕಂಥ ಎಲ್ಲ ಮೇವುಗಳನ್ನು ತಿಂತವೆ. ಓಕೆ, ತಿಂದು ಹೊಟ್ಟೆಯಲ್ಲಿ ಇಟ್ಕೊಳ್ತವೆ. ಆಮೇಲೆ ಸುಮ್ಮನೆ ನಿವಾಂತ ಕೂತಿರ್ತಾವಲ್ಲ ಅದು. ಸೊ ಅವಾಗ ಏನು ಮಾಡ್ತವೆ? ಬಾಯಲ್ಲಿ ರಿಟರ್ನ್ ಹೊಟ್ಟೆಯಿಂದ ಬಾಯಿಗೆ ತೊಗೊಂಡು ಅದನ್ನು ಕಂಪ್ಲೀಟ್ ಅಗಿತವೆ. ಅಗದು ಮತ್ತೆ ರಿಟರ್ನ್ ಹೊಟ್ಟೆಗೆ ಹಾಕ್ತವೆ.
ಸರಿನಾ, ಯಾವುದು ಈ ಒಂದು ಪಶುಗಳು ಅಂತ ಹೇಳ್ತೀವಿ, ಪ್ರಾಣಿಗಳು ಅಂತ ಹೇಳ್ತೀವಿ. ಅದು ಸುಮ್ಮನೆ ಕೂತಾಗ ಏನು ತಿಂತಿರ್ತದೆ ಅಂತ, ಒಂದು ಹೊಟ್ಟೆಯಲ್ಲಿ ಅದನ್ನು ಹಾಕಿ ಮತ್ತೊಂದು ಹೊಟ್ಟೆಯಿಂದ ಮೀನ್ಸ್ ಅಲ್ಲಿಂದ ತೊಗೊಂಡು ರಿಟರ್ನ್ ಅದನ್ನು ಬಾಯಿಯಲ್ಲಿ ಅದನ್ನು ಮತ್ತೆ ಮೆಲುಕು ಹಾಕಿ ರಿಟರ್ನ್ ಕಳಿಸ್ತದೆ. ಸೊ ಅವಾಗ ಏನಾಗುತ್ತೆ, ಕಂಪ್ಲೀಟ್ಲಿ ಪಚನ ಆಗುತ್ತೆ. ಸೊ ಆ ರೀತಿ ನೀವು ಸ್ವಲ್ಪ 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 ತಿಂದು ಆಮೇಲೆ ಅದನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡಿಕೊಂಡ್ರೆ ಇನ್ನು ಮಂತ್ ಎಂಡಲ್ಲಿ ವೀಕೆಂಡಲ್ಲಿ ಸೊ ಅದು ನಿಮಗೆ ಸಂಪೂರ್ಣವಾಗಿ ಪಚನ ಆಗುತ್ತೆ. ಸರಿಯಾ? ಸೊ ಮೀನ್ಸ್ ನಿಮ್ಗೆ ಕರೆಂಟ್ ಅಫೇರ್ಸ್ ಟಫ್ ಅನ್ಸಲ್ಲ ಅಂತ ಹೇಳ್ತೀನಿ ಅಷ್ಟೇ. ಸೊ ಇದನ್ನು ನಿಮಗೆ ಬೇಕಾದರೆ ನೋಡಿ, ಇಲ್ಲಾಂದರೆ ಬೇಡ ಅಂದರೆ ಬಿಟ್ಬಿಡಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಸ್ಲಿನಿಕ್ಸ್ ಎಷ್ಟನೇ ಆವೃತ್ತಿ ಆಗಿತ್ತು ಅಂತ ಕೇಳಿದಾನೆ. ಓಕೆ, ಭಾರತ ಮತ್ತು ಶ್ರೀಲಂಕಾದ ಎಷ್ಟನೇ ಆವೃತ್ತಿ ಆಗಿದೆ, ಅದು 12ನೇ ಆವೃತ್ತಿ ಆಗಿತ್ತು. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 2025ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI 2 ಬ್ಯಾಂಕ್ಗಳ ವಿಲೀನವನ್ನು ಅನುಮೋದಿಸಿತು. ಯಾವ್ಯಾವ 2 ಬ್ಯಾಂಕ್ಗಳು? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮತ್ತು ಸಾರಸ್ವತ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್. ಸರಿನಾ, ಇವು ಎರಡನ್ನೂ ಸಹ ನೀವು ಮರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಯಾವುದು? ಈ ಒಂದು RBI ಅಂತ ಹೇಳ್ತೀವಿ. ಸರಿನಾ, ಈ ಒಂದು ವಿಲೀನಕ್ಕೆ ಅನುಮೋದನೆ ನೀಡಿದೆ. ಸರಿನಾ, ಯಾವುದಕ್ಕೆ? ಈ ಒಂದಕ್ಕೆ ಅನುಮೋದನೆಯನ್ನು ನೀಡಿದೆ. ಆ್ಯಂಡ್ ದೆನ್ ಕೆನರಾ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಆಲ್ರೆಡಿ ಮರ್ಜ್ ಆಗಿದ್ದಾವೆ. ಇವಾಗ 1-2-3 ವರ್ಷ ಆಯ್ತು ಇವಾಗ. ಯಾವುದು? ಈ ಒಂದು ಕೆನರಾ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆಗಿ. ಓಕೆ, ಇವಾಗ ಸಿಂಡಿಕೇಟ್ ಬ್ಯಾಂಕ್ನ ಒಂದು ಬ್ಯಾಂಕ್ ಪಾಸ್ಬುಕ್ ಯಾರ್ದು ಇರುತ್ತಲ್ವಾ, ಸೊ ಅವ್ರಿಗೆಲ್ಲರೂ ಸಹ ಕೆನರಾ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, 2025ರ ಪ್ಯಾರಿಸ್ ಮ್ಯಾರಥಾನ್ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಸರಿನಾ, 2025ರ ಪ್ಯಾರಿಸ್ ಮ್ಯಾರಥಾನ್ ಯಾವಾಗ ಪ್ರಾರಂಭವಾಯಿತು ಅಂದರೆ ಏಪ್ರಿಲ್ 13, 2025ರಲ್ಲಿ ಈ ಒಂದು ಮ್ಯಾರಥಾನ್ ಪ್ರಾರಂಭ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು 2024 ಡಿಸೆಂಬರ್ನಲ್ಲಿ ಸಂಸತ್ತಿನಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದು? 126ನೇ ಸಂವಿಧಾನ ತಿದ್ದುಪಡಿ ಮಸೂದೆ, 128, 129 ಆ್ಯಂಡ್ ದೆನ್ 88ನೇ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 129ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಏನಿದೆ ಅಲ್ವಾ, ಸೊ ಇದು ಡಿಸೆಂಬರ್ 2024ರಲ್ಲಿ ಈ ಸಂಸತ್ತಿನಲ್ಲಿ ಪರಿಚಯಿಸಲಾಗ್ತದೆ. ಏನು? ಒಂದು ರಾಷ್ಟ್ರ ಒಂದು ಚುನಾವಣೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳ್ತೀವಿ. ಸರ್, ನಾವು 1 ನೇಷನ್ 1 ಎಲೆಕ್ಷನ್ ಅಂತ ಹೇಳ್ತೀವಿ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದ ಒಂದು ಮಸೂದೆಯನ್ನು 2024ರಲ್ಲಿ ಸಂಸತ್ನಲ್ಲಿ ಪರಿಚಯ ಮಾಡ್ತಾರೆ. ಸರಿನಾ, ಸೊ ಇದರ ಅಧ್ಯಕ್ಷರು ಯಾರಿದ್ದಾರೆ? 1 ನೇಷನ್ 1 ಎಲೆಕ್ಷನ್ದು ರಾಮನಾಥ್ ಕೋವಿಂದ್ ಅಂತ ಹೇಳ್ತೀವಿ. ಸರಿನಾ, ಸೊ ಅದನ್ನು ಸಹ ನಿಮಗೆ ಲಾಸ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ VAO ಎಕ್ಸಾಮಲ್ಲೂ ಅಥವಾ BMTC ಎಕ್ಸಾಮಲ್ಲೂ ಕೇಳಿದ್ದ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪರಿಸರ ದಿನದಂದು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಅಭಿಯಾನದ ಹೆಸರೇನು ಅಂತ ಕೇಳಿದ್ದಾನೆ. ಏನಿದೆ ಒಂದು ಅಭಿಯಾನದ ಹೆಸರು? ತಾಯಿ ಹೆಸರಿನಲ್ಲಿ ಒಂದು ಮರ ಅನ್ನೋದು ಅಲ್ವಾ. ಸೊ ಇದೆ ಅಲ್ವಾ? ಹೌದು, ಅದೇ ಇದೆ. ಏನಿದೆ? ಏಕ್ ಪೇಡ್ ಮಾ ಕೆ ನಾಮ್ ಪರ್ ಅಂತ. ಓಕೆ, ಸೊ ಒಂದು ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಅಂತ. ಸೊ ಆ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಯಾವಾಗ? ಈ ಒಂದು ವಿಶ್ವ ಪರಿಸರ ದಿನದಂದು. ಯಾವಾಗ? ಜೂನ್ 5ನೇ ತಾರೀಕು ಅಂತ ಹೇಳ್ತೀವಿ, ಜೂನ್ 5ನೇ ತಾರೀಕು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಯಾರಿಗೆ ನೀಡಿದ್ದಾರೆ ಬೂಕರ್ ಪ್ರಶಸ್ತಿ? ಯಾರಿಗೆ ನೀಡಿದ್ದಾರೆ ಬೂಕರ್ ಅವಾರ್ಡ್? ಜೆನ್ನಿ ಅಪರ್ನಬೇಕ್, ಮಿಸ್ಟ್ರಿಯಾ ಕಾರ್ಟ್ರೆಸ್ಕು, ಆ್ಯಂಡ್ ದೆನ್ ಬಾನು ಮುಷ್ತಾಕ್ ಅವರು, ಆ್ಯಂಡ್ ದೆನ್ ಹಿರೋಮಿ ಕವಾಕಮಿ. ಯಾರಿಗೆ ಅಂತಂದರೆ ಬಾನು ಮುಷ್ತಾಕ್ ಅವರಿಗೆ ಅಂತ ಹೇಳ್ತೀವಿ. ಸರ್, ಈ ಪ್ರಶ್ನೆ ಸಹ ರಿಪೀಟ್ ಆಗಿದೆ. ಸೊ ಈ ಬಾನು ಮುಷ್ತಾಕ್ ಅವರ ಕೃತಿ ಯಾವುದು? ಈ ಎದೆಯ ಹಣತೆ ಅಂತ ಹೇಳ್ತೀವಿ. ಈ ಎದೆಯ ಹಣತೆಯನ್ನು ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡಿದವರು ಯಾರು? ದೀಪಾ ಬಸ್ತಿ ಅಂತ ಹೇಳ್ತೀವಿ. ಈ ದೀಪಾ ಬಸ್ತಿ ಅವರು ಇಂಗ್ಲೀಷ್ನಲ್ಲಿ ಏನು ಹೆಸರು ಕೊಟ್ಟಿದ್ದಾರೆ? ಹಾರ್ಟ್ ಲ್ಯಾಂಪ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೆಸರನ್ನ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಸರ್ನ ಈ ಒಂದು ಹೃದಯ ದೀಪ ಅಥವಾ ಎದೆ ಹಣತೆ ಎಂಬ ಒಂದು ಪುಸ್ತಕವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಯಾರು ಅಂದರೆ ದೀಪಾ ಬಸ್ತಿ ಅಂತ ಹೇಳ್ತೀವಿ. ಯಾರೋ ಒಂದು ಪುಸ್ತಕ ಆಗಿತ್ತು ಅಂದರೆ ಅದು ಬಾನು ಮುಷ್ತಾಕ್ ಅವರ ಪುಸ್ತಕವಾಗಿತ್ತು. ಸೊ ಈ ಒಂದು ಪುಸ್ತಕ ಏನಾಗಿದೆ ಅಂತಂದರೆ ನೆಕ್ಸ್ಟ್ ಹಾರ್ಟ್ ಲ್ಯಾಂಪ್ ಕನ್ವರ್ಟ್ ಆದ ನಂತರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ವಿನ್ ಆಗಿದೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇಂಗ್ಲಿಷ್ ಮೂಲ ಭಾಷೆಯ ಕೃತಿಗಳಿಗೆ ಸಿಗುವುದಿಲ್ಲ. ಸೊ ಅದರ ಬದಲಾಗಿ ಈ ಬೇರೆ ಯಾವುದೋ ಭಾಷೆಯಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಫರ್ ಆಗಿರುತ್ತಲ್ವಾ, ಮೀನ್ಸ್ ಟ್ರಾನ್ಸ್ಲೇಟ್ ಆಗಿರುತ್ತಲ್ವಾ, ಸೊ ಆ ಒಂದು ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡ್ತಾರೆ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮ್ ಇನ್ಫಾರ್ಮೇಷನ್ ಸಹ ಇಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಏನಿದೆ ಇದನ್ನು ನೋಡ್ಕೊಳ್ಳಿ. ದಿಯಾಭಕ್ತಿ ಅಲ್ಲ, ಅದು ಹೇಗೆ ಅಂತಂದರೆ ದೀಪ ಅಂತ ಹೇಳ್ತೀವಿ, ದೀಪ. ಓಕೆ, ಸೊ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ತ್ರೀ ಮಾನವರಲ್ಲಿ ಪ್ರಮುಖ ಹಾರ್ಮೋನ್ ಸ್ರವಿಸುವ ಅಂಗ ಯಾವುದು ಅಂತ ಕೇಳಿದ್ದಾನೆ. ಸ್ತ್ರೀ ಮಾನವರಲ್ಲಿ ಮೀನ್ಸ್ ಸ್ತ್ರೀಯರಲ್ಲಿ ಯಾವುದು ಒಂದು ಹಾರ್ಮೋನ್ ಸ್ರವಿಸ್ತದೆ? ಲಾಲಾರಸ ಗ್ರಂಥಿ, ಪುರುಷರಲ್ಲೂ ಸಹ ಸ್ರವಿಸ್ತದೆ. ಆ್ಯಂಡ್ ದೆನ್ ಸರ್ವಿಕ್ಸ್, ಆ್ಯಂಡ್ ದೆನ್ ಪ್ಯಾಲೋಪಿಯನ್ ಟ್ಯೂಬ್ ಅಂತ ಕೊಡ್ತಾನೆ, ಆ್ಯಂಡ್ ದೆನ್ ಅಂಡಾಶಯ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಅಂಡಾಶಯ ಅಂತ ಹೇಳ್ತೀವಿ. ಓಕೆ, ಸೊ ಅಂಡಾಶಯವು ಸ್ತ್ರೀ ಮಾನವನ ಪ್ರಮುಖ ಅಂತಃಸ್ರಾವಕ ಅಂಗವಾಗಿದೆ. ಇದು ಋತುಚಕ್ರ, ಗರ್ಭಧಾರಣೆ ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಅಗತ್ಯವಾದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಯಾವುದು? ಅಂಡಾಶಯ ಅನ್ನೋದು ಇದೊಂದು ಏನಾಗಿದೆ? ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಸೊ ಅದಕ್ಕೆ ಇದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲ್ಯೂಕೋಪ್ಲಾಸ್ಟ್ನ ಮುಖ್ಯ ಕಾರ್ಯವೇನು ಅಂತ ಕೇಳಿದಾನೆ. ಹೆಸರನ್ನ ಈ ಒಂದು ಇದರ ಕಾರ್ಯವೇನಾಗಿದೆ? ಸೊ ಇದು ಪಿಷ್ಟ ಮತ್ತು ಖನಿಜಗಳ ಸಂಗ್ರಹಣೆಯನ್ನು ಮಾಡುತ್ತೆ. ಸರ್, ಇದೇನು ಮಾಡುತ್ತೆ ಅಂದರೆ ಲ್ಯೂಕೋಪ್ಲಾಸ್ಟ್ಗಳು ಸಸ್ಯಗಳಲ್ಲಿ ಕಂಡುಬರುವ ಬಣ್ಣರಹಿತ ಪ್ಲಾಸ್ಟಿಕ್
ಪ್ಲಾಸ್ಟಿಡ್ಗಳಾಗಿದ್ದಾವೆ. ಅವುಗಳ ಕಾರ್ಯ ಏನು ಅಂತಂದರೆ ಆಹಾರವನ್ನು ಸಂಗ್ರಹಿಸಿಡುತ್ತಾರೆ. ಯಾರು? ಲ್ಯೂಕೋಪ್ಲಾಸ್ಟ್ ಅವರು. ಕ್ರೋಮೋಪ್ಲಾಸ್ಟ್ ಅವರು ಏನು ಮಾಡ್ತಾರೆ? ಡಿಫ್ರೆಂಟ್ ಕಲರ್ನ ಕೊಡ್ತಾರೆ, ಕ್ರೋಮೋ ಕಲರ್ಸ್. ಓಕೆ, ಕ್ರೋಮೋ ಅಂತಂದ್ರೆ ಬಣ್ಣಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತಂದರೆ ಏನಂತ ಹೇಳ್ತೀವಿ? ಸೊ ಇದು ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಆಗುತ್ತೆ. ಆ್ಯಂಡ್ ದೆನ್ ಹಸಿರು ಬಣ್ಣವನ್ನು ನೀಡುತ್ತೆ. ಯಾವುದಕ್ಕೆ? ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವುದು ಯಾವುದು? ಇದೇ ಒಂದು ಹಸಿರು ಬಣ್ಣ ನೀಡೋದು ಯಾವುದು ಅಂದರೆ ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಿ. ಕ್ರೋಮೋಪ್ಲಾಸ್ಟ್ ಯಾವುದು? ಕ್ರೋಮೋಪ್ಲಾಸ್ಟ್ ಬೇರೆ ಬಣ್ಣಗಳನ್ನ ಇರ್ತದೆ. ಇವಾಗ ಹೂವಿಗೆ ಕೆಂಪು ಕಲರ್ ಹೂವು ಇರುತ್ತೆ, ಆ್ಯಂಡ್ ದೆನ್ ಹಳದಿ ಕಲರ್ ಹೂವು ಇರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವೈಲೆಟ್ ಕಲರಲ್ಲಿ ಹೂವು ಇರುತ್ತೆ. ಯಾಕೆ? ಸೊ ಅದು ಅದರಲ್ಲಿ ಕ್ರೋಮೋಪ್ಲಾಸ್ಟ್ ಇರುತ್ತೆ. ಸೊ ಆ ಕಾರಣದಿಂದ ಬೇರುಗಳು ಬಿಳಿಯಾಗಿರಲಿಕ್ಕೆ ಕಾರಣ ಯಾವುದು? ಇದೇ ಒಂದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದು ಆಹಾರ ಸಂಗ್ರಹಣೆ ಮಾಡ್ತವೆ ಬೇರುಗಳು. ಸೊ ಅದರಲ್ಲಿ ಯಾವುದು ಕಾರಣ ಅಂತ ಕೇಳ್ತಾನೆ? ಇದೇ ಒಂದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವನ್ನು ಕಾನ್ಕ್ಲೇವ್ ಕನ್ನಡಿಯ ಧ್ರುವ ಮತ್ತು ನಾಭಿ ನಡುವೆ ಇರಿಸಿದಾಗ ಯಾವ ರೀತಿಯ ಚಿತ್ರವು ರೂಪುಗೊಳ್ಳುತ್ತದೆ? ಯಾವ ರೀತಿಯ ಚಿತ್ರ ರೂಪುಗೊಳ್ಳುತ್ತದೆ? ಕಾನ್ಕೇವ್ ಕನ್ನಡಿ ಅಲ್ವಾ. ಸೊ ಕಾನ್ಕೇವ್ ಕನ್ನಡಿ ಅಂತಂದ್ರೆ ಏನಂತ ಹೇಳ್ತೀವಿ? ಕಾನ್ಕೇವ್ ಅಲ್ಲಿ ನಿಜವಾದೇ ಇರುತ್ತೆ. ಓಕೆ, ನಿಜವಾದಿರುತ್ತೆ. ಸೊ ವರ್ಚುವಲ್ ಆಗಲ್ಲ. ಆ್ಯಂಡ್ ದೆನ್ ತಲೆ ಕೆಳಗಾಗದೇ ಇರುತ್ತೆ. ಹೌದು, ಈ ಒಂದು ಕಾನ್ಕ್ಲೇವ್ ಅಲ್ಲಿ ತಲೆ ಕೆಳಗಾಗದ್ದೇ ಇರುತ್ತೆ. ಎರಡು ಸಹ ಸರಿಯಾಗಿದೆ. ಆ್ಯಂಡ್ ದೆನ್ ಈ ಒಂದು ಕಾನ್ಕ್ಲೇವ್ ಅಲ್ಲಿ ಕಡಿಮೆ ಆಗದಿರುತ್ತಾ? ರಾಂಗ್. ಯಾಕಂದ್ರೆ ಅದರಲ್ಲಿ ಎಕ್ಸ್ಪ್ಯಾಂಡ್ ಆಗದಿರುತ್ತೆ. ಈ ಒಂದು ಕಾನ್ಕ್ಲೇವ್ ಅಲ್ಲಿ ಏನಿದೆ ಅಲ್ಲ, ಸೊ ಅಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಒಂದು ಕನ್ನಡಿಯ ಧ್ರುವ ಮತ್ತು ನಾಭಿ ನಡುವೆ ಇರಿಸಿದಾಗ ಅದು ಏನಾಗುತ್ತೆ ಅಂದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಸೊ ವಿಸ್ತರಿಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2025ರಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಸಮಯದಲ್ಲಿ ದೆಹಲಿಯಲ್ಲಿ ಎಷ್ಟು ಕ್ರೀಡೆಗಳನ್ನು ಆಯೋಜಿಸಿತ್ತು? ಎಷ್ಟು? 1, 2, 3, 5 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? 3 ಕ್ರೀಡೆಗಳು ಅಂತ ಹೇಳ್ತೀವಿ. ಎಷ್ಟು? 3 ಕ್ರೀಡೆಗಳು ಆಯೋಜನೆ ಮಾಡಿತ್ತು. 3 ಕ್ರೀಡೆಗಳನ್ನು ನಡೆಸಲಾಯಿತು. ಜಿಮ್ನಾಸ್ಟಿಕ್, ಶೂಟಿಂಗ್ ಮತ್ತು ಸೈಕ್ಲಿಂಗ್ ಸ್ಪರ್ಧೆಗಳೇನಿದಾವಲ್ವಾ, ಸೊ ಅದು ಈ ಒಂದು ದೆಹಲಿಯಲ್ಲಿ ನಡೆದಿತ್ತು. ಆ್ಯಂಡ್ ದೆನ್ ರಿಮೈನಿಂಗ್ ಒಟ್ಟು 27 ಕ್ರೀಡೆಗಳಲ್ಲಿ 24 ಕ್ರೀಡೆಗಳೇನಿದಾವಲ್ವ ಅದು ಬಿಹಾರದಲ್ಲಿ ನಡೆದಿದ್ದಾವೆ. ಓಕೆ, ಬಿಹಾರ್ನ 5 ಪ್ರಮುಖ ನಗರಗಳು ಅಂತ ಹೇಳ್ತೀವಿ. ಆ ಒಂದು 5 ಪ್ರಮುಖ ನಗರ ಯಾವುದು ಅಂದರೆ ಈ ಒಂದು ಪಾಟ್ನಾ, ರಾಜ್ಗೀರ್, ಗಯಾ ಮತ್ತು ಭಾಗಲ್ಪುರ್ ಮತ್ತು ಬೇಗುಸರಾಯ್ ಎಂಬ ನಗರಗಳಲ್ಲಿ ನಡೆಸಲಾಯಿತು. ಸರಿನಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದರ ಒಂದು ಮಾಸ್ಕಟ್ ಯಾವುದಾಗಿತ್ತು? ಗಜಸಿಂಹ ಅನ್ನೋದು ಇದರ ಒಂದು ಮಾಸ್ಕಟ್ ಆಗಿತ್ತು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದು ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಬಿಹಾರ್ ಏನಿದೆ ಅಲ್ವಾ, ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ 16ನೇ ಸ್ಥಾನದಲ್ಲಿ ಇದು ಕಂಡು ಬರ್ತಾ ಇತ್ತು ಅಂಕಗಳ ಪಟ್ಟಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 2025ರಲ್ಲಿ ಭಾರತ ಸರ್ಕಾರವು ಯಾವ ರಾಜ್ಯದಲ್ಲಿ ಬ್ರಹ್ಮ BEML ರೈಲು ಉತ್ಪಾದನಾ ಕೇಂದ್ರ ಕೈಗಾರಿಕೆ ಯೋಜನೆಯನ್ನು ಅಡಿಪಾಯ ಹಾಕಿತು ಅಂತ ಕೇಳಿದ್ರೆ ಎಲ್ಲಿ? ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಮಧ್ಯಪ್ರದೇಶದಲ್ಲಿ ಈ ಒಂದು ಅಡಿಗಲ್ಲನ್ನು ಹಾಕಿದ್ದಾರೆ. ಓಕೆ, ಇಲ್ಲಿ ಆಗಸ್ಟ್ 10, 2025ರಂದು ರಕ್ಷಣಾ ಸಚಿವರು ಮಧ್ಯಪ್ರದೇಶದ ಉಮಾರಿಯಾ ಗ್ರಾಮದಲ್ಲಿ ಫೆರ್ಸನ್ ರೈಸನ್ ಜಿಲ್ಲೆಯ ಅಡಿಯಲ್ಲಿ ಬ್ರಹ್ಮ BEML ರೈಲು ಉತ್ಪಾದನಾ ಕೇಂದ್ರಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ. ಓಕೆ, ಎಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ? 1,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ನೋಡಿ. ಓಕೆ, ಏನು ಮಾಡಿದ್ದಾರೆ? ರೈಲು ಉತ್ಪಾದನಾ ಕೇಂದ್ರವನ್ನು ಮಾಡಿದ್ದಾರೆ. ಸೊ ಇಷ್ಟು ಕೊಟ್ಟರೆ ನಮ್ಮ ಇಸ್ರೋದವರು ಒಂದು 4 ಸರಿ ಮಂಗಳ ಗ್ರಹಕ್ಕೆ ಹೋಗಿ ಬರೋರು. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ, ಏಕರೂಪ ಚಲನೆಯಲ್ಲಿ ದೂರ, ಸಮಯ, ಗ್ರಾಫ್ನ ಇಳಿಜಾರು ಎಷ್ಟು ಅಂತ ಕೇಳಿದಾನೆ. ಸರಿನಾ? ಈ ಒಂದು ಏಕರೂಪ ಚಲನೆಯಲ್ಲಿ ದೂರ ಮತ್ತು ಸಮಯ ಹೇಗಾಗುತ್ತೆ? ಸಮಯದೊಂದಿಗೆ ಹೆಚ್ಚಾಗುತ್ತೆ ಅಷ್ಟೇ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಮಯದೊಂದಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಸರಿನಾ? ಏಕರೂಪ ವೇಗದಲ್ಲಿ ವಸ್ತುವು ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸುತ್ತದೆ. ಓಕೆ, ಇಲ್ಲ, ಇದು ಆಪ್ಷನ್ ಸಿ ಇದಕ್ಕೆ. ಓಕೆ, ಯಾವುದು ಬದಲಾವಣೆ ಸಂಭವಿಸುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗವರ್ಧನೆಯ ಮೌಲ್ಯವು ಭೂಮಿಯ ದ್ರವ್ಯರಾಶಿ ಮತ್ತು ಅದರ ತ್ರಿಜ್ಯವನ್ನು ಅವಲಂಬಿಸಿರುತ್ತದೆ. ಅದರ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದಾನೆ. ಸರಿನಾ? ಜಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಆ್ಯಂಡ್ ನೆಕ್ಸ್ಟ್, ಕಿವಿಯಂತಹ ಅಂಗವು ಯಾವ ಅಂಗವು ಪ್ರಮುಖವಾಗಿ ಪ್ರತಿಲಿತ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಮೆದುಳು, ಬೆನ್ನುಹುರಿ, ಹೃದಯ ಮತ್ತು ಶ್ವಾಸಕೋಶಗಳು. ಸೊ ಈ ಪ್ರತಿವರ್ತನಗಳನ್ನು ಪ್ರಾಥಮಿಕವಾಗಿ ನರಮಂಡಲದ ಭಾಗವಾದ ಬೆನ್ನುಹುರಿಯಿಂದ ನಡೆಸಲಾಗುತ್ತದೆ. ಆದಾಗ್ಯೂ ಇದು ಸ್ನಾಯುಗಳಿಗೆ ಸಂಕೇತಗಳನ್ನು ಸಾಗಿಸುವ ಸಂವೇದನಾ ಅಂಗಗಳು, ಚರ್ಮದಂತಹವು ಸಂವೇದನಾ ನರಗಳು ಮತ್ತು ಮೋಟಾರ್ ನರಗಳನ್ನು ಸಹ ಒಳಗೊಂಡಿರುತ್ತವೆ. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬೆನ್ನುಹುರಿ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ರಹವು ಸೂರ್ಯನ ಸುತ್ತ ಸುತ್ತುವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಬದಲಾಗುವುದಿಲ್ಲ ಅಂತ ಕೇಳಿದ್ರೆ ಈ ಒಂದು ವೇಗ ಏನಿದೆ ಅಲ್ವಾ, ಸೊ ಅದು ಬದಲಾಗುವುದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಅಂಗವು ಹಾರ್ಮೋನ್ಗಳನ್ನು ಸ್ರವಿಸುವುದಿಲ್ಲ? ಓಕೆ, ಹಾಗಾದರೆ ಇಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಯಾವುದಿದೆ ಅಂತ ಅದನ್ನು ಹುಡುಕಬೇಕಷ್ಟೇ. ಪಿಟ್ಯುಟರಿ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಇದೆ. ಯಾಕಂದರೆ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಹಾರ್ಮೋನ್ಗಳನ್ನು ಸ್ರವಿಸುತ್ತವೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳೇನಿದೆ ಅಲ್ವಾ ಅದು ಮಾತ್ರ ಈ ಒಂದು ಹಾರ್ಮೋನ್ಗಳನ್ನು ಸ್ರವಿಸುವುದಿಲ್ಲ. ಥೈರಾಯ್ಡ್ ಗ್ರಂಥಿ, ಹೌದು, ಇದು ಸಹ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಇವನ್ ಹೇಳಬೇಕು ಅಂದರೆ ಬಿಗ್ಗೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವುದು ಅಂದರೆ ಇದೇ ಒಂದು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಿ, ಅಂತಸ್ರಾವಕ ಗ್ರಂಥಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೂತ್ರಜನಕಾಂಗದ ಗ್ರಂಥಿ, ಸೊ ಇದು ಸಹ ಏನಿದೆ ಅಲ್ವಾ
ಇದು ಸಹ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಆ್ಯಂಡ್ ದೆನ್ ಇದು ಪುರುಷರಲ್ಲಿ ಕಂಡುಬರುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಪುರುಷ ಮಹಿಳೆಯರಲ್ಲಿ ಎರಡರಲ್ಲೇ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಲಾಲಾರಸ ಗ್ರಂಥಿ, ಇದೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿದೆ. ಓಕೆ, ಇದೊಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿದೆ, ಗೊತ್ತಿರಲಿ ನಿಮಗೆ. ಓಕೆ, ಸೊ ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು ಸ್ಪೆಸಿಫಿಕ್ ಡಕ್ಟ್ಗಳನ್ನು ಹೊಂದಿರ್ತವೆ. ಓಕೆ, ಡಕ್ಟ್ಗಳನ್ನು ಹೊಂದಿರ್ತವೆ. ಇದರದೇ ಆಗಿರ್ತಕ್ಕಂಥ ಒಂದು ಪೈಪ್ಲೈನ್ ಇರುತ್ತೆ. ಯಾವುದಕ್ಕೆ? ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಿಗೆ, ಬಹಿಸ್ರಾವಕ ಗ್ರಂಥಿಗಳಿಗೆ. ಬಟ್ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಂದ ಅಲ್ವಾ, ಎಂಡೋಕ್ರೈನ್ ಗ್ಲ್ಯಾಂಡ್ ಏನಂತ ಹೇಳುತ್ತೆ ಅಂದರೆ, ಈ ರಕ್ತ ಏನಿದೆ, ರಕ್ತ ನೀನು ನನ್ನ ಪರಮ ಮಿತ್ರ ಇದೆಯಾ, ಸುಮ್ಮನೆ ನಂದೊಂದು ಚೀಟಿ ಇದೆ, ಒಂದು ಪತ್ರ ಇದೆ, ಪ್ರೇಮ ಪತ್ರ, ಅದು ಹೋಗಿ ನೀನೇ ಟ್ರಾನ್ಸ್ಫರ್ ಮಾಡಪ್ಪ, ನಾನು ಸಪ್ರೇಟಾಗಿ ನಾನೇ ಒಂದು ಮೊಬೈಲ್ ತಗೊಳ್ಳಿ, ಅದು ಇದು ಮಾಡಲಿ, ನನಗೇನೂ ಬೇಕಾಗಿಲ್ಲ, ಸೊ ನೀನೇ ಕೆಲಸ ಮಾಡು ಅಂತ ಹೇಳುತ್ತೆ. ಯಾವುದು? ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಗಳು. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ತಮ್ಮ ಹಾರ್ಮೋನ್ಗಳನ್ನು ರಕ್ತದಲ್ಲಿ ಬಿಟ್ಟು ಮತ್ತೊಂದು ಅಂಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ, ಈ ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳೇನಿದಾವಲ್ವ, ತಮ್ಮದೇ ಆಗಿರತಕ್ಕಂಥ ಡಕ್ಟ್ಗಳ ಮೂಲಕ ಅವುಗಳನ್ನು ಟ್ರಾನ್ಸ್ಫರ್ ಮಾಡ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಯಾತ್ರೆಗಳನ್ನು ವಿಕಸಿತ್ ಭಾರತ ಆಟ್ 2047 ದೃಷ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದಾನೆ. ಯಾವುದು? ಈ ಗಗನಯಾನ್ ಮಿಷನ್ ಅಂತ ಹೇಳ್ತೀವಿ. ಈ ಗಗನಯಾನ್ ಮಿಷನ್ ಇದರ ಒಂದು ಅಡಿಯಲ್ಲಿ ಸೇರಿಸಲಾಗಿದೆ. ಯಾವುದು? ಈ ವಿಕಸಿತ್ ಭಾರತ್ ಆಟ್ 2047 ಅಂತ ಹೇಳ್ತೀವಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿದೆ, ಇದನ್ನು ಸಹ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಒಂದು ಮಾಹಿತಿ ಏನಂದರೆ, ಇದು ಮಾಹಿತಿ ಏನು, ಭಾರತೀಯ ಬಾಹ್ಯಾಕಾಶ ನಿಲ್ದಾಣ 2035 ವೇಳೆಗೆ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವುದು ಗುರಿಯಾಗಿದೆ. ಸೊ ಹಾಗಾದರೆ ನಮ್ಮದೇ ಒಂದು ಸ್ವಂತ ಈ ಒಂದು ಸ್ಪೇಸ್ ಸ್ಟೇಷನ್ ಯಾವಾಗಿರುತ್ತೆ ಅಂತ ಕೇಳಿದ್ರೆ, ಬಾಹ್ಯಾಕಾಶ ನಿಲ್ದಾಣ ಯಾವಾಗಿರುತ್ತೆ ಅಂದರೆ 2035 ವೇಳೆಗೆ ಮಾಡಬೇಕು ಅಂತ ನಾವು ಗುರಿಯನ್ನು ಹಾಕೊಂಡಿದ್ದೀವಿ. ಯಾರು? ಇಸ್ರೋದವರು. ಓಕೆ, ಯಾರು? ಇಸ್ರೋ ಅಂತ ಹೇಳ್ತೀವಿ. ಇಸ್ರೋ ಯಾವಾಗ ಸ್ಥಾಪನೆ ಆಗಿದೆ? 1969 ಇದು ಸ್ಥಾಪನೆ ಆಗುತ್ತೆ. 1969 ಆಗಸ್ಟ್ 15ನೇ ತಾರೀಕಿನಿಂದ. ಓಕೆ, ಯಾವಾಗ? ಆಗಸ್ಟ್ 15 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎಕ್ಸಾಮ್ ಮಿಷನ್ ಏನಿದೆ, ಇದು ಒಂದು ನಾಸಾ ಎಕ್ಸಿಯಮ್ ಸ್ಪೇಸ್ ಎಕ್ಸ್ ನಡುವಿನ ಒಂದು ಪಾಲುದಾರಿಕೆಯಾದ ಒಂದು ಎಕ್ಸಾಮ್ 4 ಮಿಷನ್ ಆಗಿದೆ. ಸರಿನಾ? ಸೊ ಇದನ್ನು ಸಹ ನೋಡ್ಕೊಳ್ಳಿ. ಎಕ್ಸಾಮ್ ಮಿಷನಲ್ಲಿ ನಮ್ಮವರು ಸಹ ಒಬ್ಬರು ಹೋಗಿದ್ರಲ್ವ, ಯಾರು? ಶುಭಾಂಶು ಶುಕ್ಲಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಇದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕ್ಸಾಮ್ 4ಗೆ ಏನಿದೆ ಅಲ್ವಾ, ಎಕ್ಸಾಮ್ 4ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಇದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದನ್ನು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಅಂತ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಇದನ್ನು ಕೇಳ್ತಾನೆ. ಇದರಲ್ಲಿ ಟೋಟಲಿ 4 ಜನ ಯಾರ್ಯಾರು? ಒಂದು ಪಿಗ್ಗಿ ವಿಟ್ಸನ್ ಅಂತ ಹೇಳ್ತೀವಿ. ಸರ್, ಯಾರು ಪಿಗ್ಗಿ ವಿಟ್ಸನ್? ಯಾವ ದೇಶದವರು? US ದವರು. ಆ್ಯಂಡ್ ದೆನ್ ಈ ಒಂದು ಹಂಗೇರಿಯಾ ಟಿವೋರಿ ಕಾಪು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಸಾವರ್ಸ್ಕ್ ಅಂತ ಹೇಳ್ತೀವಿ, ಸಾವರ್ಸ್ಕ್ ಉಜ್ನಾನ್ಸ್ಕಿ ಅಂತ ಹೇಳ್ತೀವಿ, ಪೋಲೆಂಡ್ ಅವರು. ಆ್ಯಂಡ್ ನಮ್ಮ ಭಾರತೀಯ ಶುಭಾಂಶು ಶುಕ್ಲಾ ಅಂತ ಹೇಳ್ತೀವಿ. ಸರಿನಾ? ಟೋಟಲಿ ಎಷ್ಟು ಜನ ಹೋಗಿದ್ರು ಅಂದರೆ 4 ಜನ ಹೋಗಿದ್ರು. ಯಾವ ಒಂದು ಮಿಷನ್ ಅಡಿಯಲ್ಲಿ ಅಂದರೆ, ಒಂದು ಎಕ್ಸಾಮ್ 4 ಮಿಷನ್ ಅಡಿಯಲ್ಲಿ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಡಾವಣಾ ವಾಹನ ಯಾವುದಾಗಿತ್ತು? ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದರ ಬಾಹ್ಯಾಕಾಶ ನೌಕೆ ಯಾವುದಾಗಿತ್ತು? ಸ್ಪೇಸ್ ಎಕ್ಸ್ನ ಒಂದು ಡ್ರ್ಯಾಗನ್ ಅಂತ ಹೇಳ್ತೀವಿ. ಸರಿನಾ? ಅದರ ಒಂದು ದಿನಾಂಕ ಯಾವುದು ಅಂತ ಕೇಳ್ತಾನೆ. ಜೂನ್ 25, 2025. ಎಷ್ಟು ದಿನಗಳ ಕಾಲ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲೇ ಇದ್ರು ಅಂತ ಕೇಳ್ತಾನೆ. 14 ದಿನಗಳ ಕಾಲ, ಮೀನ್ಸ್ ಒಂದು 2 ವಾರ ಇದ್ದು ಬಂದರು ಅಂತ ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಲೋಹವು ಅತಿ ಹೆಚ್ಚು ಪ್ರತಿರೋಧಕತೆಯನ್ನು ಹೊಂದಿದೆ? ಯಾವುದು ರೀ? ಇಲ್ಲಿ ಯಾವುದೂ ಕೊಟ್ಟಿರಲಿಲ್ಲ ಅಂದರೂ ಸಹ ನೀವು ಜಸ್ಟ್ ಹೇಳ್ಬೇಕಾಗಿರೋದು ಪಾದರಸ ಅಷ್ಟೇ ಅಂತ. ಹೈಯೆಸ್ಟ್ ಅಂತ ಕೇಳಿದ್ರೆ ಪಾದರಸ ನಿಮಗೆ ಎಲ್ಲದರಲ್ಲಿ, ಇನ್ನು 4ರಲ್ಲಿ ಅಂತಲ್ಲ, ಟೋಟಲಿ ಓವರಲ್ಲಿ ಹೇಳಬೇಕಂದ್ರೆ ಪಾದರಸ ಏನಿದೆ ಅಲ್ವಾ, ಅತಿ ಹೈಯೆಸ್ಟ್ ಪ್ರತಿರೋಧಕತೆಯನ್ನು ಹೊಂದಿದೆ. ಎಷ್ಟು ಹೊಂದಿದೆ? ಅಪ್ರಾಕ್ಸಿಮೇಟ್ಲಿ 94 × 10⁻⁻8 ಅಲ್ವಾ? ಸೊ ಎಷ್ಟಿದೆ ಅನಿಸುತ್ತೆ? ಓಕೆ, ಇದನ್ನು ನೋಡ್ಕೊಳ್ಳೋಣ. ಇಲ್ಲಿದೆ. ಓಕೆ, ಇಲ್ಲಿದೆ ನೋಡಿ. ಸೊ ಈ ಒಂದು 94 × 10⁸8 ಓಮ್ ಮೀಟರ್ ಇದೆ. ಓಕೆ, ಓಮ್ಸ್ ಇದೆ. ಅಷ್ಟು ರೋಧಕತೆಯನ್ನು ಇದು ಹೊಂದಿದೆ. ಸೊ ಅದು ಹೈಯೆಸ್ಟ್ ಇದೆ. ಆ್ಯಂಡ್ ದೆನ್ ಮೆಗ್ನೀಷಿಯಮ್ದು ಎಷ್ಟಿದೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಕಬ್ಬಿಣದ ಎಷ್ಟಿದೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಕ್ರೋಮಿಯಮ್ದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಓಕೆ, ಅತಿ ಹೆಚ್ಚು ನಿಮಗೆ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಅದು ಟಂಗ್ಸ್ಟನ್ ಬರುತ್ತೆ. ಸಾರಿ, ಎಂತ ಹೇಳ್ತೀವಿ ನಾವು? ಮೆಲ್ಟಿಂಗ್ ಪಾಯಿಂಟ್. ಓಕೆ, ಅತಿ ಹೆಚ್ಚು ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕಿದೆ ಅಂತಂದರೆ ಈ ಒಂದು ಟಂಗ್ಸ್ಟನ್ಗಿದೆ. ಬಟ್ ಇಲ್ಲಿ ನಾವು ಹೇಳೋದು ಯಾವುದು ಅಂದರೆ ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ. ಓಕೆ, ಪ್ರತಿರೋಧಕತೆ ಅಂತ ಹೇಳ್ತೀವಿ. ಯಾವುದಕ್ಕಿದೆ ಅಂದರೆ ಈ ಒಂದು Hgಗಿದೆ, ಮೀನ್ಸ್ ಈ ಒಂದು ಮರ್ಕ್ಯೂರಿಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಿಪ್ಸಮ್ಮನ್ನು 373K ಬಿಸಿ ಮಾಡಿದಾಗ ಈ ಕೆಳಗಿನ ಯಾವ ಸಂಯುಕ್ತವು ಪಡೆಯಲಾಗ್ತದೆ? ಯಾವ್ದು ಹೇಳ್ತೀವಿ ನಾವು? CaSO4, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಹೆಮಿಹೈಡ್ರೇಟ್ಗೆ ಹೇಗೆ ಬರೀಬೇಕು ನಾವು? ½ H2O ಅಂತ ಬರೀಬೇಕು. ಸೊ ½ H2O ಎಲ್ಲಿದೆ? ಸೊ ಇಲ್ಲಿಲ್ಲ. ಬಟ್ ಇಲ್ಲಿ ಯಾವುದು ಆ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ಗೆ ನಾವು ಇನ್ನೊಂದು ಹೆಸರಿಂದ ಯಾವ ಹೆಸರಿಂದ ಕರಿತೀವಿ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಸರ್, ಹಾಗಾದರೆ ಇದು ರಾಂಗ್ ಯಾಕೆ ಹಾಕಿದ್ರಿ? ಯಾಕಂದರೆ ಇಲ್ಲಿ 1 ಮಿಸ್ ಆಗಿತ್ತಲ್ವ, ಸೊ ಅದಕ್ಕೆ ಹೀಗಾಗಬೇಕಾಗಿತ್ತು. CaSO4 ½ H2O ಅಂತ ಹೇಳ್ತೀವಿ. ಸರ್, ಸೊ ಇದು ಏನಾಗಿದೆ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿದೆ. POP, ಇವಾಗ ಕಾಲು ಮುರಿದಾಗ ಕೈ ಮುರಿದಾಗ ಎಲ್ಲ ಕಟ್ತಾರೆ ಗೊತ್ತಾ, ಅದೇ ನೋಡಿ ಇದು POP. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆವಿಯಾಗುವಿಕೆಯು ಪ್ರಮಾಣವು ಈ ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ? ಇದು ಸಹ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ತಾಪಮಾನ, ಮೇಲ್ಮೈ ವಿಸ್ತೀರ್ಣ ಮಾತ್ರ, ಗಾಳಿಯ ವೇಗ ಮಾತ್ರ, ಈ 3ಕ್ಕೂ ಸಹ ಸಂಬಂಧಪಟ್ಟಿದೆ ಆವಿಯಾಗುವಿಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೋಡಿಯಂ ಬೈಕಾರ್ಬೊನೇಟನ್ನು ಈ ಕೆಳಗಿನ ಯಾವ ವಿಧಾನಗಳಲ್ಲಿ ಬಳಸಲಾಗ್ತದೆ? ಎಲ್ಲಿ ಬಳಸಲಾಗ್ತದೆ? ಮುಖ್ಯ ಹುಳಿಕಾರಕವಾಗಿ ಇದನ್ನು ಬಳಸಲಾಗ್ತದೆ. ಓಕೆ, ಸೊ ಈ ಒಂದು ಸೋಡಿಯಂ ಬೈಕಾರ್ಬೊನೇಟ್ನ ಒಂದು ಸೂತ್ರವನ್ನು ನೆನಪಿಟ್ಕೊಳ್ಳಿ, NaHCO3 ಅಂತ ಹೇಳ್ತೀವಿ. ಓಕೆ, NaHCO3. ಆ್ಯಂಡ್ ದೆನ್ ನೆಕ್ಸ್ಟ್, ಸ್ನಾಯು ಚಲನೆಯ ಸರಿಯಾದ ಪ್ರಕ್ರಿಯೆ ಯಾವುದು ಅಂತ ಕೇಳಿದಾನೆ. ಸರಿನಾ? ಸ್ನಾಯು ಚಲನೆಯ ಸರಿಯಾದ ಪ್ರಕ್ರಿಯೆ
ಈ ನರ ಪ್ರಚೋದನೆಗೆ ಈ ಸ್ನಾಯು ಸಂಕೋಚನವನ್ನು ವೇಗಗೊಳಿಸ್ತದೆ ಸರಿನಾ. ಇದೊಂದು ನರ ಪ್ರಚೋದನೆ ಅನ್ನೋದು ಸ್ನಾಯು ಸಂಕೋಚನೆಯನ್ನು ವೇಗಗೊಳಿಸ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ DNA ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸರಿಯಾಗಿದೆ ಯಾವುದು? DNA ಪ್ರತಿಕೃತಿ ಜೀವಕೋಶದ ಪೂರ್ವಾಪೇಕ್ಷಿತ ಲಕ್ಷಣವಾಗಿದೆ, ಹೌದು. ಆ್ಯಂಡ್ ದೆನ್ DNA ಸಂಪೂರ್ಣವಾಗಿ ದೋಷಮುಕ್ತವಾಗಿದೆ, ಹೌದು. ಆ್ಯಂಡ್ ದೆನ್ DNA ಪ್ರತಿಗಳು ಹೋಲ್ತವೆ ಆದರೆ ನಿಖರವಾಗಿ ಒಂದೇ ಆಗಿರೋದಿಲ್ಲ, ಹೌದು. ಇದು ಸರಿಯಾಗಿದೆ. ಸೊ ಅದಕ್ಕೆ ಮೇಲಿನ ಎಲ್ಲವೂ ಸಹ ಇದಕ್ಕೆ ಸರಿಯಾಗಿ ಆಗ್ತವೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಗ್ರೂಪ್ 3rd ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಗ್ರೂಪ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.